ಊಟ ಅಲ್ವಾ ನಾಷ್ಟ ಆತನ? ಅಯ್ಯೋ ಇನ್ನೂ ಇಲ್ಲವಾ ಇವ ಎಲ್ಲಿ ಇಷ್ಟು ದೌಡ್ ತಿಂದಾರೆ ಏನು ಮಾಡೋದು? ಚಾ ಕುಡಿದ್ನೆ, ಶುಗರ್ ಗುಳಿಗೆ ತೊಗೊಂಡಿದ್ನಲ್ಲ ಅದಕ್ಕೆ ಮತ್ತೊಂದು ಬಿಸ್ಕಿಟ್ ತಿಂದು ಬಾಗಲ ಬಂದು ಕುಂತಿದ್ನಿ. ಇನ್ನು ಮಾಡಾಕತ್ತಾಳ ನನ್ನ ಸೊಸಿ, ಹೇ ಮಾಡ್ತಾಳ ಗೊತ್ತಿಲ್ಲ, ಮಾಡಿಂದು ಹೋಗ್ಬೇಕು. ಅದ್ರಾಗ ಇನ್ನೂ ನನ್ನ ಮಗ ಗಾಡಿಗೆ ಹೋಗಿದ್ದಿಲ್ಲ, ಅವ್ರದ್ದು ಗಂಡ ಎಂತಿದ್ದು ಪಾಪ ಅದಾಗ ಹೋಗು ಅವಸರದಾಗ ನನ್ನ ಮಗ ಇರ್ತೈತೆ, ಆಕೆ ಏನಾರ ಕೆಲಸ ಮಾಡಿ ಕೊಡ್ತಿರ್ತಾಳ. ನಡಕ್ ಹೋಗಿ ನಾ ಹೊಟ್ಟೆ ಸತ್ತಂತ ನಿಂತ್ರಿ ಹಂಗೆವ, ಅದಕ್ಕೆ ಅವ್ರು ಮುಗಿಲಿ ಆಮೇಲೆ ತಿಂದ್ರೆ ಆತನ ಸುಮ್ ಕುಂತಿದ್ನಿ. ನಿಂದು ನಾಷ್ಟ? ಶಾಂತಕ್ಕ ಸುಳ್ಳ ಯಾಕೆ ಹೇಳ್ಬೇಕು? ಇಷ್ಟೆಲ್ಲ ಅತ್ತಿಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನ್ಯಾಗ ಜಗಳನೇ ಇರಂಗಿಲ್ಲ. ಸುಳ್ಳ ಸಸ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಿರ್ತಾರ, ಆದ್ರೂ ಎತ್ತಿಗಳಿಗೆ ಸಮಾಧಾನ ಇರಂಗಿಲ್ಲ. ಅಯ್ಯೋ ಇನ್ನೂ ಬಾಂಡೆ ಆಗಿಲ್ಲ, ಅಯ್ಯೋ ಅರಿಬೇಗಿಲ್ಲ, ಅಯ್ಯೋ ಕಸ ಹೊಡೆದಿಲ್ಲ, ಕಲ್ಲೊರ್ಸಿಲ್ಲ, ಜಳಕ ಮಾಡಿಲ್ಲ, ಪೂಜೆ ಮಾಡಿಲ್ಲ, ನೋಡಿ ಇನ್ನೂ ಯಾವಾಗ ಆಗ್ಬೇಕು, ಇನ್ನೂ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ವರ್ ಪಲ್ಲಂಗ ಮೇಲೆ ಕುಂತು ಒದ್ರಿದ್ದ ಬಾಗಲ ಕುಂತು ಒದ್ರಿದ್ದ ಆ ಸಸ್ಕಾರಿ ಅಡಿಗೆ ಮನೆ ಬಾಗ್ಲಕ್ಕೆ ಹೋಗಿ ಕಿಟಿ ಮಾಡಿದ್ದ ಅಲ್ಲ. ಯಾವಾಗಾದ್ರೇನು ಮಾಡೋ ಕೆಲಸ ಸೊಸಿನ ಮಾಡ್ತಿರ್ತಾಳ, ಹೌದಾ? ಬಿಟ್ಟು ಬಿಡ್ಬೇಕು. ಆಕಿ ಮಾಡ್ಕೊಂತಾಳ ಕೆಲಸ, ಒದರಾಡಿ ಯಾಕೆ ಕೆಟ್ಟಾಗಬೇಕು? ಆಮೇಲೆ ಒದರಾಡಿದ್ರ ಮನೆ ಮನುಷ್ಯಂತಿನೂ ಹಾಳ, ಅವಕ್ಕೂ ಇನ್ನೊಂದು ಮನೆಯಿಂದ ಬಂದಿರ್ತಾವ, ಅವಕ್ಕೆ ನೆಮ್ಮದಿ ಇಲ್ದಂಗೆ ಮಾಡೋದ್ರಾಗಾರ ಏನೈತಿ ಶಾಂತಕ್ಕ? ನಿಜ ಇದೊಂದು ವಿಚಾರದಾಗ ನೀನು ಭಾಳ ಮೆಚ್ಕೋಬೇಕು ನೋಡಿ ಶಾಂತಕ್ಕ. ನೋಡಿ ಗಂಡ ಎಂತಿದೆ ಹೋಗೋ ಅವಸರದ ಗಂಡಂದು ಹೆಂಟ್ ಕೆಲಸ ಮಾಡ್ಕೊಡತ್ತಾಳ, ನಾ ಈ ಟೈಮ್ ನೀ ಕೇಳಬಾರ್ದಂತ ಎಷ್ಟು ಚಂದ ಅರ್ಥ ಮಾಡ್ಕೊಂಡು ನೋಡಿ ನೀನು. ನಿನ್ನಂಗೆ ಹಿಂಗೆ ಅತ್ತಿ ದೇವ್ರ ಗತೆ ಸುಮ್ಮನೆ ಕುಂತು ಬಿಟ್ಲಂದ್ರೆ ಅತ್ತಿ ಸಸಿ ನೋಡೋ ಜಗಳನ ಹಂಗ್ಲ. ಅಯ್ಯೋ ದೇವ್ರೆ, ಅಲ್ಲೇ ಇನ್ನು ಸತ್ತರ ಸತ್ತಿಲ್ಲ ದೇವ್ರ ಗತಿ ಸುಮ್ಮನೆ ಕುಂದ್ರ ಅಂದ್ರೆ ಸುಮ್ಮನೆ ಕುಂತೇನಲ್ಲ, ಇನ್ನೂ ದೇವ್ರ ಗತಿ ಅಂದ್ರೆ ಏನು ಸತ್ತು ಗುಟ್ಟಕ್ಕೆ ಕುಂದ್ರಲ್ಲ ನಾನು ಹೆಂಗೆ ಹೇಳಂಗಾರ? ಅಯ್ಯವ ಶಾಂತಕ್ಕ, ನೀ ಸಸಿ ಕುಟ್ ಜಗಳ ಮಾಡ್ಲಾರ್ದ ಬಂದು ಹೋದ್ರ ಕುಟ್ ಜಗಳ ಮಾಡ್ತಿಲ್ಲವ. ನಾನು ಹೇಳಿದ್ದು ದೇವ್ರ ಗತಿ ಹಿಂಗೆ ಕುಂತ್ರ ಅಂತ ಹೇಳಿದ್ದು, ನೀನು ದೇವ್ರ ಆಗ್ಬಿಡು ದೇವ್ರ ಅಂತೇಳಿ ಹೋಗಿ ಅನ್ಲಿಲ್ಲ ಆವ ಹೋಗತ್ತಾಗ. ಆತ್ ಬಿಡು, ಎಲ್ಲಿ ಹೊಂಟಿದ್ದಿ? ಹೌದು ಶಾಂತಕ್ಕ, ಹೆಂಗು ಹೊರಗಂಟ ಎಲ್ಲಿಗಂತ ಕೇಳ್ಬೇಡವ, ನಾವಳೆ ಬಂದಿಲ್ಲ ನಿನ್ನ ಕಡೆ. ಎಲ್ಲಿಗಂತ ಕೇಳ್ತಿ ಅಂತ ಗೊತ್ತಾಗಿದ್ರೆ ನಾ ಈ ಕಡೆ ಬರತ್ತಿದ್ದಿಲ್ಲ ನೋಡು. ಈಗ ಹೋಗೋ ಕೆಲಸ ಏನಾಕತಿ ಏನ? ಯವ್ವಾ ಏಕು ಬಾಯಿಲೆ ನಾನು ಕೇಳ್ಬಿಟ್ನಿವ. ಏನು ಅನ್ಕೊಳಕ್ ಹೋಗ್ಬಿಡ್ಕಲ್ಲವ, ನಾ ಏನು ಬೇಕಂತ ಕೇಳಲಿಲ್ಲ. ಇದು ಮತ್ತು ಆಮೇಲೆ ಸರಿ ಹೋಗ ಪಾಪ ಯಾವ ಒಳ್ಳೆ ಕೆಲ್ಸಕ್ಕೆ ಹೊಂಟಿದ್ದೆ ಏನು ಆತ ಏನು ಕೆಲಸ ಅಂತಾರೆ ಕೇಳೇನು? ಯಾಕೆ ಭಾಳ ಒಳ್ಳೆ ಕೆಲಸ ಅಂದಿಲ್ಲ ಅದಕ್ಕೆ ಕೇಳಾಕತ್ತೀನಿ. ಅದಾ ಹೊಲಕ್ಕೆ ಹೊಂಟಿದ್ನಿ. 300 ರೂಪಾಯಿ ಪಗಾರ ಕೊಡ್ತೇನೆ ಅಂದಾನ ಹೊಲ್ದಾಗ. ಇವತ್ತು ಒಂದು ಆಳಿಂದ 350 ರೂಪಾಯಿ ಕೇಳ್ಬೇಕಂತ ಮಾಡೀನಿ. ಅವ 50 ರೂಪಾಯಿ ಹೆಚ್ಚಿಗೆ ಕೊಡ್ತಾನ ಇಲ್ಲ ಅಂತ ಮಾತಾಡಕ್ ಹೊಂಟಿದ್ನಿ. ನೀ ಹಿಂಗೆ ಎಲ್ಲಿ ಅಂದ್ಬಿಟ್ಟು ಅವ ಇನ್ನು ಕೊಡ್ತಾನ ಬಿಡ್ತಾನ ಯಾರಿಗೆ ಗೊತ್ತು? ಅಯ್ಯೋ ನಿನ್ನ ಬಾಯಾಗ ನಾ ಕಸಬರಗಿ ತುಂಬಲಿ. ನಾನು ಏನ ಯಾವಾರ ಕುದುರ್ಸಕೊಂಟಾಳ ಹೆಣಗಂಡಿನ ಯಾವಾರ ಮಾತಾಡಕ್ ಹೊಂಟಾಳನ ಅಂದಿರ್ಬೇಕು. ಹಂಗ ಹೇಳ್ತಿಯಲ್ಲೇ ನಡಿಯ ಕೊಡ್ತಾನ ಹೋಗ. ಕಷ್ಟಪಟ್ಟು ದುಡಿಯೋರಿಗೆ ಒಂದು 50 ರೂಪಾಯಿ ಕೊಡಕ್ಕೆ ಹೆಣ್ತಾನ ಮಾಡ್ತಾರನ ಹೋಗು. ಅಯ್ಯೋ ಇಲ್ಲ ಶಾಂತಕ್ಕ, ಈಗ ಎಲ್ಲಿ ಮದ್ವೆ ಸೀಸನ್ ಹೆಣಗಂಡಿನ ಮಾತಾಡಕ್ಕೆ ಒಳ್ಳೆ ಕಳೆ ಕೀಳೋದು ಈಗ ಒಳ್ಳೆ ಹೊಲ್ದಾಗಿನ ಸೀಸನ್ ಈಗಿದು. ಹೋಲ್ ಬಿಡು ಹೋಗ್ಬರ್ತಾನೆ ಶಾಂತಕ್ಕಂಗಾರ. ಹೋಗ್ಬಾರ್ವ ಒಳ್ಳೇದಲ್ಲ ನಿಂಗೆ ಬಿಡಾಡಿ. ಏನಂಗ ಯಾವ್ದಾರ ಹೆಣ್ಣು ನೋಡಕ್ ಹೊಂಟಿರ್ಬೇಕು ಅಂದಿರ್ಬೇಕು ಹಂಗೆ ಮಾತಾಡ್ತಾ. ಓ ನಮ್ಮವು ಇಲ್ಲೇ ಕುಂತಾಳ, ಚಲೋ ಆತಡಿ. ಏನ ಹಂಗೆ ಕಳ್ಬೇಕು ಎಣಿಕೆ ಹಾಕತ್ತಿದ್ದಿಲ್ಲ ಯವ್ವ ಬಾಬಿ ಇಲ್ಲೇ. ಯಾಕಲ ಹಿಂಗ್ಯಾಕೆ ಮಾತಾಡಕತ್ತಿ? ಚಂದಾಗಿ ಮಾತಾಡ. ಜೋರಾಗಿ ಮಾತಾಡ್ಬೇಡ. ನಿಮ್ಮ ಅವನ ಅಲ್ಲೇ ಕರೆದಿದ್ದಕ್ಕೆ ಬಾ ಈ ಕಡೆ ಮುಂದೆ ಮತ್ತೆ ನಿನ್ನ ಸೊಸಿ ಕೇಳಿಸ್ಕೊಂಡು ಬಂಬಡ ಬರ್ಸ್ಕೊಂಡು ಬಂದಿದ್ದಾಳ. ಸುಮ್ಮನೆ ಬಾ. ನನ್ನ ಮಗ ಏನಾರ ರೊಕ್ಕ ಪಕ್ಕ ಕೊಡ್ತಿದ್ದಿತ್ತ ಏನೋ ಎದ್ರ ಸಲ ಕರ್ದತ್ತೆ ಏನೋ ಕೇಳಂತಡಿ. ಹ್ಞೂ ಚೀರಂಗಿಲ್ಲ ಕುಂದ್ರಿ ಇಲ್ಲೇ. ಏನು ಹೇಳ? ಯವ್ವ ಅದು ನಂದು ಕಾಕಿ ಅಂಗಿ ಭುಜದ ಮ್ಯಾಗೆಲ್ಲ ಹರಿದಿತ್ತಲ್ ಬೆನ್ನಾಗದು ಪಿಸ್ತು ಚೀಲ ಹೊತ್ತು ನಿಂಗೆ ಗೊತ್ತೈತಿಲ್ಲ. ಅದಕ್ಕೆ ಕಾಕಿ ಅಂಗಿನ ಇಲ್ಲ ಪೊಲೀಸರು ಕಂಡ್ಕಂಡಲ್ಲಿ ಹಿಡಿಯಾಕತ್ತಿದ್ರು. ಏನು ಮಾಡ್ಬೇಕು ಅನ್ನೋಂಗಾಗಿ ಇನ್ನು ಹೋಗಿ ತಂದ್ರೆ ತನ್ನ ಮಟ್ಟ ಅಂದ್ರೆ ಪೂಜಾ ಮತ್ತೆ ಯಾಕಲ್ಲಿ ಮಟ್ಟ ಹೊಕ್ಕಿ ಅಣ್ಣ ಪ್ಯಾಟಿಗೆ ತಡಿ ನಾ ಫೋನ್ಯಾಗ ಬುಕ್ ಮಾಡ್ತೇನೆ ಬರ್ತೈತಿ ಮನೆಗೆ ಅಂದ್ಲು. ಹಂಗಾರೆ ಮಾಡುವ ಅದು ಹೆಂಗೆ ನೋಡಂದೆ 500 ರೂಪಾಯಿ ರೇಟ್ ಹೇಳ್ಯಾರ ಕಾಕಿ ಅಂಗಿಗೆ. ಅದನ್ನು ಇವತ್ತು ಬರ್ತದಂತದೇನ ಪೂಜಾ ಅಂದ್ಲು ನನಗೆ. ಆ ಅಂಗಿ ಈಗ ಬರ್ಬೋದು ಇನ್ನೊಂದ್ಸಪತ್ತಿಗೆ. ನಾನು ಕೆಲ್ಸಕ್ಕೆ ಹೊಂಟೇನಿ ಮತ್ತು 500 ರೂಪಾಯಿ ಕೊಟ್ಟು ನೀನು ಆ ಅಂಗಿ ನಿಸ್ಗೋ ಏನು. ಮತ್ತು ನನ್ನ ಹೆಂಡತಿ ಗೊತ್ತಾತಂದ್ರೆ 100 ಕೊಡ್ತೇನೆ 20 ಕೊಡ್ತೇನೆ 30 ಕೊಡ್ತೇನೆ ಅಂತ ಚೌಕಾಶಿ ಮಾಡ್ಕೊಂಡು ನಿಲ್ತಾಳ. ಅದಕ್ಕೆ ಏನು? ಅಯ್ಯೋ ಹಲ್ಕಟ್ ಬಾಡ್ಯಾ, ಅದನ್ನ ಎದಕ್ಕಲ್ಲ ಫೋನ್ಯಾಗ ಬುಕ್ ಮಾಡಿ ಎಂಥದ್ದು ಬರ್ತೈತೆ ಏನು? ಅಲ್ಲ ಯಪ್ಪ, ನೀನು ಒಂದು ಮಾತು ನನಗೆ ಹಿಂಗೆ ಆಗೈತೆ ಬಂದಿದ್ದೆ ಅಂದ್ರೆ ನಾನು ಬಡ ಪ್ಯಾಟಿಗೆ ಹೋಗಿ ತಂದು ಹೊಲಿಸಿ ಕೊಟ್ಟು ಬಿಡ್ತಿದ್ನಿ. ಇನ್ನೊಟ್ಟು ಗಡ್ಮುಡು ಅರಿವಿ ತರಕ್ಕೆ ಬರ್ತಿತ್ತ. ಅಲ್ಲಿ ಬೇ ಅಷ್ಟಿಲ್ದ ನಾ ಬುಕ್ ಮಾಡ್ಸಕ್ಕೆ ಹೇಳಿ ನನ್ ಬೇ ಪೂಜಾಗ. ಅಲ್ಲಿ ಬೇ 300 ರೂಪಾಯಿ ಮೀಟ್ರ್, 300-350 ರೂಪಾಯಿ ಮತ್ತು ತುಟ್ಟಿಗೆ ಈಗ ಅದಕ್ಕೆ 300-350 ರೂಪಾಯಿ ಒಂದು 2 ಮೀಟ್ರ್ ಅಂಗಿ ಬೇಕು. ಹೌದಾ? ಅದನ್ನು ಹೊಲ್ಯಾಕೆ ಇಲ್ಲೇ ಎಷ್ಟು ತೊಗೊತಾನಂತ ಮಾಡಿ 350 ರೂಪಾಯಿ ಮಟ್ಟ ತೊಗೋತಾನೆ ಊರ ನಾವು. ಏನು ಅವ ಹೊಲ್ದು ಕೊಡು ಮಟನು ಮತ್ತು ನಾ ಕಾಯ್ಬೇಕು. ಅದು ಹೋಗ್ಲಿ, ಹೋಗಾಕ ಬರಾಕ ಒಂದು 100-150 ರೂಪಾಯಿ ಖರ್ಚು. ಹೌದಾ? ಇಷ್ಟೆಲ್ಲ ಅಂದ್ರೆ ಬರೋಬ್ಬರಿ ಒಂದು 700 ರೂಪಾಯಿ 750 ರೂಪಾಯಿ ಕೈ ಬಿಡ್ತೈತಿ. ಅದಕ್ಕೆ ಬ್ಯಾಡ ಅಂತೇಳಿ ಪೂಜಾಗೆ ಹೇಳಿ ಫೋನ್ಯಾಗ ಬುಕ್ ಮಾಡಿಸಿದೆ. 500 ರೂಪಾಯಿ ಕೆಲಸ ಆಗಿ ಹೋತು, ಹೋಗು ಬರೋ ಚಾರ್ಜ್ ಉಳಿತಾ. ಏನೋ ಅಂದ್ಲು ಬಾ ಪೂಜಾ, ಅದು ಎಂಥದ್ದು ತಂದು ಕೊಡಕ್ಕೆ ಡೆಲಿವರಿ ಚಾರ್ಜ್ನ 40 ರೂಪಾಯಿ ಏನೋ ತೊಗೋತಾನಂತ. ತೊಗೋವಲ್ಲಕ್ಕ ಪಾಪ ನಮ್ದು ಎಷ್ಟು ಖರ್ಚಾಕಿತ್ತು ಬೇ, ಪೆಟ್ರೋಲ್ ಹಾಕೊಂಡು ಅಲ್ಲಿ ಮಟ್ಟ ಇಲ್ಲಿ ಮಟ್ಟ ಬಂದಿರ್ತಾವೆ. ಹಂಗೆ ಚಲೋ ಇಲ್ಲ ಅಂದ್ರೆ ಹೊಳೆ ಕಳ್ಸಾಕು ಬರ್ತದಂತ. ಆಕಿ ಪೂಜಾ ಎಲ್ಲ ನಾ ಮಾಡ್ತೀನಿ ತಗೋ ಅಣ್ಣ ಅಂದಾಳ. ಯಾಕೆ ತಿರಿ ಕೆಡಿಸ್ಕೋಬೇಕು? ಹೌದಿಲ್ಲ? ಏನು ಅವ್ನು 40 ರೂಪಾಯಿ ಬೇರೆ ಮತ್ತು ಮ್ಯಾಗಿ 500 ರೂಪಾಯಿ ಬೇರೆ ಏನು? ಅಂದ್ರೆ 540 ರೂಪಾಯಿನು?
ಇಲ್ಲ ಬೇ 500 ರೂಪಾಯಿನ ಅಂದ್ರೆ 460 ರೂಪಾಯಿ ಹಂಗಿಗೆ 40 ರೂಪಾಯಿ ಒಂದು ಬರೋ ಚಾರ್ಜ್ ಅಷ್ಟೇ. ಎಲ್ಲ ಕೂಡ 500 ರೂಪಾಯಿನ ತೊಗೊಂಡು ನೀನು ಯಾಕೆ ತಿರುಗಿ ಕೆಡ್ಸ್ಕೊಂತಿ? ನಿನ್ನ ಕಡೆ ಹೆಂಗಿದ್ರು ಚಿಲ್ಲರ ಅದಾವ. ನೀನು ರಾತ್ರಿ ಬಂದು ಬಾಡಿಗೆ ನಿನ್ನ ಕೈಯಾಗ ಕೊಟ್ಟನಿ 500 ರೂಪಾಯಿ ಕೊಟ್ಟಿಸು. ಮತ್ತು ಇಲ್ಲಿಂದ ಎದ್ದು ಒಳಗೆ ಕದಲು ಬೇಡ ನೀನು. ಮತ್ತೆ ಅವ್ನು ಕೊರಿಯರ್ ಬಂದಾಗ ನನ್ನ ಹೆಂಡತಿ ಏನಾರು ಸಿಕ್ಕಿಕ್ಲು ಅವ್ನ ಕೈಗೆ ಅಂದ್ರೆ ಮುಗಿದು ಹೋತ ಅವ್ನು ತಲೆ ತಿಂದು ಕೈ ಬಿಡ್ತಾಳಕ್ಕೆ ನನ್ನ ಹೆಂಡತಿ. ಅದಕ್ಕೆ ಯವ್ವ ನೀನೇ ಇಲ್ಲೇ ಕುಂತಿದ್ದಿಸ್ಕೋಬೇ. ಅಲ್ಲಪ್ಪ ಯಪ್ಪ, ಅವನ ಅಂತ ನನಗೆ ಹೆಂಗೆ ಗೊತ್ತಾಕತಿ? ಅವ ಏನರ ಕಾಕಿ ಹೆಂಗಿ ತಂದೆ ಮಾರಾಕ್ ಅಂತ ಬರ್ತಾನ. ಏನಂತಾನವ? ಅವ್ನ ಮಸಡಿ ಯಾದಂತ ಗೊತ್ತಿಲ್ಲ, ಅವ್ನು ಯಾರಂತ ಗೊತ್ತಿಲ್ಲ ನನಗೆ. ಅದು ಹೋಲಿ 500 ರೂಪಾಯಿ ತಗೊಂಡಿಲ್ಲ ಅನ್ನಂದ್ರ ಗತಿ ಏನು? ಮುಂದೆ ಏನು ಕೆಲಸ ಮಾಡ್ತಿ? ಅಲ್ಲ ಏನು ರಶೀಟಿ ಅದು ಏನರ ಹರಿದು ಕೊಡ್ತಾನ ಬಿಲ್ಲಿಗಿಲ್ಲ ಮತ್ತೆ? ನಿಮ್ಮ ಮೌನ ಏನು ಲಕ್ಷ ರೂಪಾಯಿ ವ್ಯವಹಾರ ಮಾಡಕತ್ತೀನ? ರಶೀಟಿ ಕೊಡಕ್ಕೆ ಬಾಂಡ್ ಪೇಪರ್ ಬರ್ಕೊಡಕ್ಕೆ ನಿಮ್ಮ ಮೌನ ಅವ್ನು ತಂದಿದ್ದು ಅರ್ಬಿ ಕವರ್ ನಿನ್ನ ಕೈ ಕೊಡ್ತಾನ. ನೀ 500 ರೂಪಾಯಿ ಅವ್ನು ಕೊಡು, ಅವ್ನ ಗಾಡಿ ಅವ್ನು ತೊಗೊಂಡು ಅವ್ನು ಹೋಗ್ತಾನ. ಅವ ಯಾಕೆ ಇಲ್ಲ ಅಂತಾನ? ಅವ್ರ ಕೆಲಸನ ಅದು ಏನು? ಅವ ಬಂದು ಏನಂತಾನ ಗುರ್ಸಿದವ್ರ ಮನೆ ಇದನ್ರಿ ಅಂತ ಕೇಳ್ತಾನ. ಅವಾಗ ನೀನು ಪಕ್ಕ ಹಾಕತಿ ಅವಂಗ ಒಳಗೆ ಏನಿರ್ತೈತೆ ಅಂತ ಗೊತ್ತಿರಂಗಿಲ್ಲ. ಅದಕ್ಕೆ ಅವ ಪಾರ್ಸಲ್ ಕೊಡ್ತಾನೆ, ನೀ 500 ರೂಪಾಯಿ ಕೊಡು ಸಾಕು. ಅಯ್ಯೋ ಹಣೆವಾರ ಗಣೇಶ ಚೌತಿ. ಅಲ್ಲಯ್ಯಪ್ಪ, ಅವಂಗ ಗೊತ್ತಿಲ್ಲ ಅವ ಏನ್ ತಂದಾನಂತೇಳಿ ಅಂತ ನೀ ಅಂತೀಯಲ್ಲ. ಮತ್ತೆ ಅವ ಏನ್ ತಂದಾನಂತ ಅವಂಗ ಗೊತ್ತಿಲ್ಲ ಅಂದ್ರೆ ಅವ ಏನ್ ತಂದಾನಂತ ನಮಗೆ ಹೆಂಗ್ ಗೊತ್ತಾಕತೆ? ಹಿಂದಗಡೆ ಯಾವ್ದಾರ ಹರಕ ಅರ್ಬಿ ಇಟ್ಟು 500 ರೂಪಾಯಿ ತಗೊಂಡ ತಾಗ ಓಡಿ ಬಂದಂದ್ರ ಆಮೇಲೆ ಅರ್ಬಿ ತಗೊಂಡು ಏನ್ ಗಾಡಿ ವರ್ಷಕ್ಕೆ ಇಟ್ಕೊಂತೀಯ ನೀನು? ಥೋ ನನ್ನ ಹೆಂಡತಿ ಬೇಕಾದ್ಲು ನೀ ಯಾತ್ಕು ಬೇಡದಿವ. ಅಲ್ಲಿ ಬೇ ಆಕಿ ಕಾಡ್ತಾಳಂತ ಅಕ್ಕಿ ಕಣ ತಪ್ಪಿಸಿ ಬಂದು ನಿನ್ನ ಮುಂದೆ ಹೇಳಕತ್ರ ನೀ ಅಕ್ಕಿಗಿಂತ ಬಲ್ಲ ಕಾಡಕತ್ತಿ ಅಲ್ ಬೇ. ಯವ್ವ ಅವ ಏನು ಹರಕ ಅರ್ಬಿ ಕೊಡೋದಿಲ್ಲ ಬೇ. ಅವ್ರ ಕೆಲಸನ ಅದ. ನನ್ನಂಗೆ 108 ಮಂದಿ ದಿನಕ್ಕೆ ಬುಕ್ ಮಾಡಿರ್ತಾರೆ, 108 ಮಂದಿ ಡೆಲಿವರಿ ಮಾಡ್ತಿರ್ತಾನೆ ನಾವು ಗಾಡಿ ತುಂಬಿಕೊಂಡು. ಏನು ಹರಕ ಅರ್ಬಿ ಯಾಕೆ ಕೊಡ್ತಾರೆ ಬೇ? ಹೊಳ್ಳಿ ಕಳ್ಸಕ್ಕೆ ಅದ್ರಾಗ ಆಪ್ಷನ್ ಐತಿ ಅಂತ ಪೂಜಾ ಹೇಳ್ಯಾಳ ನನಗೆ. ನೀ ಅದೆಲ್ಲ ಏನು 108 ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ ಅರ್ಬಿ ಪ್ಯಾಕೆಟ್ ಕೊಡ್ತಾನ, ರೊಕ್ಕ ಒಂದು ಕೊಡು. ನೀ ಮನೀಗ ಬಂದಿಂದಾರ ನಾ ಬಿಚ್ಚಿ ನೋಡ್ತಾನೆ ಹೆಂಗೈತಿ ಏನು ಅಂತೇಳಿ. ಏನು ನೋಡ ನೀನೇ ಹೇಳಕತ್ತಿ, ಬರ್ತಾನ ಕವರ್ ಕೊಡ್ತಾನ 500 ರೂಪಾಯಿ ಕೊಡು ಅಂತ ಹೇಳಿ ಸುಮ್ಮನೆ ಕೊಟ್ಟು ಕಳಿಸ್ತಾನೆ. ಒಳಗಿದ್ದಿದ್ದು ಏನು ಎತ್ತನ ಹಕ್ಕಿಕತ್ತು ತಿಳ್ಕೊಳಕ್ ಹೋಗಂಗಿಲ್ಲ. ನೀನ ಬಂದಿದ್ದು ನೋಡಿ ಏನು ಬಕ್ಬರ್ ಬಿಡು ನಿನಗ ಬಿಟ್ಟಿದ್ದದು. ನೋಡ ಬಾಡೆ ಹೇಳಕತ್ತೀನಿ, ಏನಾರ ಲಪಡ ಆತು ನಾನು ಕೇಳಿದಿ ಹರಕ್ ಚಪ್ಪಲ್ಲ ತಗೊಂತಾನೆ ಮತ್ತೆ. ಅಷ್ಟು ಮಾಡುವ ಪುಣ್ಯ ಕಟ್ಕೋ. ಏನು ಒದ್ರಾಡಕ್ಕೆ ಹೋಗ್ಬೇಡ. ನನ್ನ ಹೆಂಡತಿಗೆ ಏನಾರ ಗೊತ್ತಾತಂದ್ರೆ ಅಯ್ಯಯ್ಯೋ ಅದನ್ಯಾಕೆ ತರಿಸಿದ್ರಿ ಅಂತೇಳಿ ಆಮ್ಯಾಗ ಯಾವ್ದಾರ ಹರಕ್ ಸೀರೆ ಹರಿದು ತಾನ ಕೈವಲಿಗೆ ಹಾಕಿ ಕಳಿಸಿಲ್ಲ ನನಗೆ. ಅದಕ್ಕೆ ಮಂದಿ ಹೇಳಕ್ಕೊಬಿಡ ಸುಮ್ಮನೆ. ನಾಷ್ಟ ಆತನ? ನಡಿ ಹಂಗಾರ ಹೋಗ್ಬಾ. ಗಾಡಿಗೆ ಹುಷಾರ್ಲಿಂತ ಹೊಡಿ. ಸೊಪ್ಪಿನ ಬಾಡಿಗೆ ಐತಿ ಮತ್ತೆ ಮುಳುಗೋಡ್ಕ. ಇವತ್ತು ಕಾಯಿಪಲ್ಲೆ ದಿದ್ದಿದ್ದಿಲ್ಲ, ಅದಕ್ಕೆ ದೌಡ್ ಹೋಗ್ಲಿಲ್ಲ ನಶೀನ್ಯಾಗ. ಆರಾಮ್ ಈಗ ಸೊಪ್ಪಿನ ಬಾಡಿಗೆ ಐತಿ ಮುಳುಗೋಡ್ಕೆ ಆ ಟ್ರಿಪ್ ಹೋಗಿ ಬರ್ತೇನೆ. ಲಾಮಗಳು ಇವತ್ತು ಆರಾಮ್ ಹೇಳಕ್ ಆಗಲ್ ಬೇ. ಚಲೋ ಚಪ್ಪಲ್ ಗಿಪ್ಪಲ್ ಏನಾರ ಅವ್ರ ಕಡೆದು ತರಿಸ್ತಾರಲ್ಲ ಬ್ರ್ಯಾಂಡೆಡ್ ಕೊಡ್ತಾರ ಪಾಪ. ಚಲೋ ಅದಾರ, ನಂದು ಹಂಗೇನಿಲ್ಲ. ಕೊಟ್ರ ಅಂದ್ರೆ ತೊಗೊಂಬಂದ್ಬಿಡ್ತೇನೆ ಅಂತ. ಹೊಲ್ಮನಿಗೆ ಅಡ್ಡಾಡಕ್ ಚಲೋ ಆಕಾವ್. ಹ್ಞೂಲ್ಲ ತಗೊಂಬಾ. ಆ ನೀಲಿ ಕಲರಿನ ಕೊಟ್ರೆ ತಗೊಂಬಲ್ಲ. ಕಲರ್ ಕೇಳ್ಕೊಂತ ಕುಂದಿರ್ತೇನೆ ತಡಿ. ಅದೇನ ಅಂತಾರಲ್ಲ ದಾನ ಕೊಟ್ಟಿದ್ದೆ ಅಂತ ಎತ್ತಿಂದ ಹಲ್ ನೋಡಿದ್ರಂತ. ಹೋಗ ಹಾಲು ಕಟ್ಟಬೇಡ ಹೋಗ. ಆತ್ ತುಂಬ ಎಂತ ತತ್ತಿತ್ರ ಹೋಗು. ಬೆಲ್ಲ ಹೊಡಿ ಕಲ್ಲಂಗೆ ಇಲ್ಲೇ ಕುಂದಿರ್ತೀನಿ ತಗೋ. ನಾ ಎಲ್ಲಿ ಮಿಸ್ಕಿ ಆಡೋದಿಲ್ಲ. ಅತ್ತಿಯವ್ರ ನಾಷ್ಟಕ್ಕೆ ಬರ್ರಿ. ಎಷ್ಟೋ ತರ ಆತ ನಿಮ್ಮ ಮಗ ಹೋಗಿ ಇನ್ನೂ ಎದ್ದ ಬರ್ಬಲ್ರಲ್ಲ ಒಳಗೆ. ಬರ್ರಿ ನಾಷ್ಟ ಮಾಡ್ಬೇರಿ. ಆರ್ತದ ಮತ್ತೆ ಬಿಸಿ ಮಾಡಂತೀರಿ ಮತ್ತೆ ಸುಳ್ಳ ಗ್ಯಾಸ್ ವೇಸ್ಟ್. ಅಯ್ಯೋ ಇದ್ರ ಬಾಯಾಗನ ರೊಟ್ಟಿ ಅಲ್ಲ ಒಂದು ತಟ ಗ್ಯಾಸಿಗೆ ಇಷ್ಟು ಯೋಚನೆ ಮಾಡಕತ್ತ ನನ್ನ ಸೊಸಿ. ಮತ್ತು ನನ್ನ ಮಗ ಅಂದಂಗೆ 500 ರೂಪಾಯಿ ಕೊಡ್ತಿದ್ದಿತ್ತ ಇದು ಆತಾಳ. ಅವ್ನು 120 ಓಡಿಸ್ತಿದ್ಲಕ್ಕೆ ಆ ಕೊರಿಯಾದವ್ನು. ನಾನು ನೋಡಿರಿ ಇಲ್ಲೇ ಬಾಗಲ್ದಾಗ ರಣ ಹದ್ದು ಕಾಯ್ಕೊಂತ ಕೂತಾನಿ. ಏನು ಕೊರಿಯಾದವ ಇನ್ನೂ ಬರಲಿಲ್ಲ ಏನಿಲ್ಲ. ಏನು ಮಾಡ್ಲಿಪ್ಪ, ಹೋಗ್ಲೇನ ಬಿಡ್ಲಿ ಒಳಗೆ? ಬೇಡ ಇವತ್ತು ಆಗಿದ್ದಾಗಲಿ ಇಲ್ಲೇ ಬಾಗಲಾಗ ಕುಂತು ಆ ಕೊರಿಯಾದವ್ ಬಂದಿಂದ ಅರ್ಬಿ ಇಸ್ಕೊಂಡಾಗ ಒಳಗೆ ಹೋದ್ರಾತ. ಮತ್ತು ಸುಮ್ಮನೆ ನಾ ಎದ್ದೊಳಗೆ ಹೋಗೋದು, ಈಕಿ ನನ್ನ ಸುಸಿ ಬರೋದು, ಅವ್ಗೆ ಹುರ್ರಿ ಅನ್ನೋದು. ಅವಂಗ 500 ಕೇಳವ, ಈಕಿ 20 ರೂಪಾಯಿ ಅನ್ನಕ್ಕಿ ಎದಕ್ಕೆ ಬೇಕು? ಮತ್ತು ಲಪಡ ಹಿಂದಾಗಡೆ ಅವ್ನು ಒಳ್ಳೆ ಹೋದ್ನಂದ್ರೆ ನನ್ನ ಮಗ್ಗು ಸಿಟ್ಟು ಬಂದು ಹಿಂದಾಗಡೆ ಸುಸಿ ಕೈ ರೊಕ್ಕ ಕೊಡಕತ್ತಂದ್ರೆ ದುಡ್ಕೊಂಬಂದ ದಿನ ಈಗ 1 ರೂಪಾಯಿ ಬಿಚ್ಚಿ ಅದಕ್ಕೂ ಕೊಡೋಕ್ಕೆಲ್ಲ ಮಾಡಕ್ಕೆಲ್ಲ ಈ ನಮ್ಮ ಜೀವನತನ ಮಾಡ್ತಾಳೆ. ಮೊದಲು ಒಂದು ದಿನಕ್ಕೆ 4-5 ಸಲ ಚಹಾ ಕುಡಿತಿದ್ದೆ, ಈಗ 2 ಸಲಕ್ಕೆ ಬಂದು ಹತ್ತಿತ್ತದ. ಇನ್ನು ಮತ್ತೆ 1 ಸಲನೂ ಬೆಟ್ಟ ಆಗ್ಲಾರ್ದಂಗೆ ಆಗೈತೆ. ಬೇಡ ಇವತ್ತು ಆಗಿದ್ದಾರಿ ಇಲ್ಲೇ ಕುಂತಿರ್ತೇನೆ. ಯಾಕೆ ಹೊಟ್ಟಿ ಗುಡುಗುಡು ಅನ್ನಕತ್ತಲ್ಲಪ್ಪ ಇದು. ಅಯ್ಯೋ ಅತ್ತಿಯವರ ದೌಡ್ ಬರ್ತೀರಿ ಇಲ್ಲ ನಾಷ್ಟಕ್ಕೆ? ನೀವು ತಿಂದು ಹೋದ್ರಂದ್ರೆ ಏಟ್ ಉಳಿತೈತಿ ಏನು ನೋಡಿ ಮಾಡ್ಬೇಕು. ನಾ ಮತ್ತೆ ಏನು ಸುಳ್ಳ ಮಾಡು ಕೈಲಿ ಎಲ್ಲ ವೇಸ್ಟ್ ಆಗತ್ತೆ ಅನ್ನೋ ಸಂಕಟಕ್ಕೆ ಕುಂತೇನೆ ನಾನು. ನೀವು ಮಾವಾರ ತಿಂದು ಉಳಿದಿದ್ದು ನೋಡಿ ಕಡಿಮೆ ಬಿದ್ರೆ ಮಾಡಕ್ಕೆ ಇಲ್ಕಂದ್ರೆ ಮಾಡೋದಿಲ್ಲ. ಮತ್ತೆ ಅದಟ್ಟ ತಿಂದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಮತ್ತೆ. ಅಯ್ಯೋ ಇದು ಸರಿಗೆ ತಗೊಂಡು ಹೋಗ್ಲೆ. ಬಾತ್ರೂಮ್ ನೋಡಿದ್ರೆ ಈಗ ಬಂತು ನನಗೆ. ಏನು ಮಾಡ್ಲಿಪ್ಪ? ಬೇಡ, ಮೊದಲು ಬಾತ್ರೂಮ್ಗೆ ಹೋಗ್ತಾನೆ ಆಮೇಲೆ ತಿನ್ನಕ್ಕೆ ಹೋಗ್ತಾನೆ. ಈ ಕೊರಿಯಾದವ ಕೊರಿ ಹುಳ ತಗೊಂಬಂದ್ರ ಗತಿ ಏನಪ್ಪ ನಂದು. ಸಾಲ್ಗಾರರು ಬೇಕಾದ್ರೆ ರೊಕ್ಕ ಕೊಡ್ತೇವೆ ನಿಂದ್ರಿ ಅಂದ್ರು ಬಾಗಿಲ್ಲ ನಿಂದಿರ್ತಾರ. ಈ ಬಾತ್ರೂಮಿಗೆ ಬಂದ್ರೆ ನಿಂದ್ರಕ್ಕಾಗಲ್ಲ. ಮೊದಲು ಹೋಗಬೇಕ.